ಬಳ್ಳಾರಿಯ ವಿಚಾರದಲ್ಲಿ ಈಗ ಏನಾದ್ರು ಪ್ರತ್ಯೇಕ ತನಿಖೆಯ ವಿಚಾರದಲ್ಲಿ ತೀರ್ಮಾನ ಆಗ್ತಾ ಇದೆ. ನಾನು ಇವ್ರ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ. ಗೊತ್ತಿಲ್ಲ ನನಗೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್. ಇನ್ವೆಸ್ಟಿಗೇಷನ್ ಮಾಡಲಿ. ಅಲ್ಲ, ಕುಮಾರಸ್ವಾಮಿ ಅವರು ನಿನ್ನೆ ಯಾಕೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಏನು ಇದರಿಂದ ಉದ್ದೇಶ, ಇವೆಲ್ಲ ದುರುದ್ದೇಶ ಇದೆ ಅನ್ನುವಂಥ ಆರೋಪಗಳನ್ನ ಮಾಡಿದ್ದಾರೆ. ಸಿಬಿಐ ತನಿಖೆ ಯಾವಾಗಲೂ JDSನವರು BJPಯವರು ಕಾನೂನು ರೀತಿಯ ಮಾತಾಡಲ್ಲ. ಅವ್ರು ರಾಜಕೀಯವಾಗಿ ಮಾತಾಡಲ್ಲ. ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ. ನೋಡೋಣ. ಸರ್, ನಿನ್ನೆ ವೇಣುಗೋಪಾಲ್ ಭೇಟಿ ಮಾಡಿದ್ರಿ. ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು. ಬೆಂಗಳೂರಿಂದ ಡೆಲ್ಲಿಗೆ ಹೋದರು. ಹಾಗೇ ಮೈಸೂರಿಗೆ ಬಂದಿರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದೆ. ಮಾತಾಡ್ತೀರಾ ಸರ್ ಡೆಲ್ಲಿಲಿ ಸಂಪುಟ ಪುನರಚನೆ ವಿಚಾರ? ನೋಡೋಣ, ಅವ್ರು ಕರೀಲಿ, ಮಾತಾಡ್ತಾರೆ. ಸರ್, ಈಗ ಬೋಗದಿ ಪಟ್ಟಣ ಪಂಚಾಯತ್ ಒಂದು ಹುಡುಗ ಕೆಲಸ ಮಾಡ್ತೇವೆ ಸರ್. ಕೇರ್ಗಳ್ಳಿಲಿ ಕಲುಷಿತ ನೀರು ಸೇವನೆ ಮಾಡಿ ಒಂದು ಹುಡುಗ ಸತ್ತೋಯ್ತು. ಅದಕ್ಕೆ ನೀವು ಕೆಲಸ ಕೊಡ್ತೀನಿ ಅಂತ ಹೇಳಿ ಟ್ವೀಟ್ ಮಾಡಿ ಅವ್ರನ್ನ ರಿಲೀವ್ ಮಾಡಬೇಕು ಅಂತೇನೋ ಇದಾಗ್ತಿದೆ. ಹುಡುಗ ಸರ್, ಗಮನಕ್ಕೆ ತರ್ತಾ ಇದೀವಿ ವಿಚಾರ. ನೋಡೋಣ, ನಾನು ವಿಚಾರ ಮಾಡ್ತೀನಿ. ಬಳ್ಳಾರಿಯ ವಿಚಾರದಲ್ಲಿ ಈಗ ಏನಾದ್ರು ಪ್ರತ್ಯೇಕ ತನಿಖೆಯ ವಿಚಾರದಲ್ಲಿ ತೀರ್ಮಾನ ಆಗ್ತಾ ಇದೆ. ನಾನು ಇವ್ರ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ. ಗೊತ್ತಿಲ್ಲ ನನಗೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್. ಇನ್ವೆಸ್ಟಿಗೇಷನ್ ಮಾಡಲಿ. ಅಲ್ಲ, ಕುಮಾರಸ್ವಾಮಿ ಅವರು ನಿನ್ನೆ ಯಾಕೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಏನು ಇದರಿಂದ ಉದ್ದೇಶ, ಇವೆಲ್ಲ ದುರುದ್ದೇಶ ಇದೆ ಅನ್ನುವಂಥ ಆರೋಪಗಳನ್ನ ಮಾಡಿದ್ದಾರೆ. ಸಿಬಿಐ ತನಿಖೆ ಯಾವಾಗಲೂ JDSನವರು BJPಯವರು ಕಾನೂನು ರೀತಿಯ ಮಾತಾಡಲ್ಲ. ಅವ್ರು ರಾಜಕೀಯವಾಗಿ ಮಾತಾಡಲ್ಲ. ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ. ನೋಡೋಣ. ಸರ್, ನಿನ್ನೆ ವೇಣುಗೋಪಾಲ್ ಭೇಟಿ ಮಾಡಿದ್ರಿ. ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು. ಬೆಂಗಳೂರಿಂದ ಡೆಲ್ಲಿಗೆ ಹೋದರು. ಹಾಗೇ ಮೈಸೂರಿಗೆ ಬಂದಿರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದೆ. ಪುನರಚನೆ ವಿಚಾರ ಮಾತಾಡ್ತೀರಾ ಸರ್ ಡೆಲ್ಲಿಲಿ ಸಂಪುಟ ಪುನರಚನೆ ವಿಚಾರ? ನೋಡೋಣ, ಅವ್ರು ಕರೀಲಿ, ಮಾತಾಡ್ತಾರೆ. ಸರ್, ಈಗ ಬೋಗದಿ ಪಟ್ಟಣ ಪಂಚಾಯತ್ ಒಂದು ಹುಡುಗ ಕೆಲಸ ಮಾಡ್ತೇವೆ ಸರ್. ಕೇರ್ಗಳ್ಳಿಲಿ ಕಲುಷಿತ ನೀರು ಸೇವನೆ ಮಾಡಿ ಒಂದು ಹುಡುಗ ಸತ್ತೋಯ್ತು. ಅದಕ್ಕೆ ನೀವು ಕೆಲಸ ಕೊಡ್ತೀನಿ ಅಂತ ಹೇಳಿ ಟ್ವೀಟ್ ಮಾಡಿ ಅವ್ರನ್ನ ರಿಲೀವ್ ಮಾಡಬೇಕು ಅಂತೇನೋ ಇದಾಗ್ತಿದೆ. ಹುಡುಗ ಸರ್, ಗಮನಕ್ಕೆ ತರ್ತಾ ಇದೀವಿ ವಿಚಾರ. ನೋಡೋಣ, ನಾನು ವಿಚಾರ ಮಾಡ್ತೀನಿ.